ನಗರ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಬ್ಲಾಕ್ ಅಧ್ಯಕ್ಷರಾದ ಪುಲಕೇಶಿ ಅವರಿಗೆ ಹಲವಾರು ಜನ ಕಾಂಗ್ರೆಸ್ ಮುಖಂಡರು ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇಂದು ಕೆಪಿಸಿಸಿ ಕಚೇರಿಗೆ ಮಾನ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರ ಜೊತೆಗೆ ಆಗಮಿಸಿದ ಪುಲಕೇಶಿ ಅವರಿಗೆ ಶುಭ ಕೋರಿ ಮಾತನಾಡಿದ ಅನೇಕ ಮುಖಂಡರು, ಸಜ್ಜನಿಕೆಯ ರಾಜಕಾರಣಿ ಪುಲಕೇಶಿ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲೆಂದು ಪ್ರಾರ್ಥನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಅಧ್ಯಕ್ಷರಾದ ಪುಲಕೇಶಿ, ಪಕ್ಕದ ರಾಜ್ಯ ಕೇರಳದಲ್ಲಿ ಸಂಭವಿಸಿರುವ ಪ್ರಕೃತಿ ವಿಕೋಪದಿಂದ ನನ್ನ ಮನಸ್ಸಿಗೆ ನೋವಾಗಿದ್ದು ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಿಲ್ಲ. ನಮ್ಮ ಸಚಿವರಾದ ಕೆಜೆ ಜಾರ್ಜ್ ಅವರು ಅಗತ್ಯ ವಸ್ತುಗಳನ್ನು ಇಲ್ಲಿಂದ ವಯನಾಡಿಗೆ ಕಳಿಸಿದ್ದಾರೆ. ಅವರಿಗೂ ದೇವರು ಒಳ್ಳೆಯದನ್ನು ಮಾಡಲೆಂದು ಪ್ರಾರ್ಥಿಸಿದರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಸಂತೋಷ ಮತ್ತು ಅತಿ ಸಂತೋಷವನ್ನು ಉಂಟು ಮಾಡ್ತಾ ಇದ್ದೀವಿ. ಏನಂತ ಕಾರಣ ಅಂತ ಹೇಳಿದ್ರೆ, ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು, ಅದರ ಮೇಲಾಗಿ ನಮ್ಮ ಆಪ್ತ ಮಿತ್ರರಾಗಿರ್ತಕ್ಕಂಥ ಪುಲಕೇಶಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾನು ಹೇಳಿದೆ ಅವರಿಗೆ ಏನು ಮಾಡೋಣ, ಏನಾದರೂ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಅವ್ರು ನಿರಾಕರಿಸಿದ್ರು. ಕಾರಣ ಏನಂತ ಹೇಳಿದ್ರೆ, ಅಲ್ಲಿ ವಯನಾಡಿನಲ್ಲಿ ಬಹಳಷ್ಟು ಜನ ಇದಾಗಿದೆ, ಅನಾಹುತಗಳು ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಸೆಲೆಬ್ರೇಟ್ ಮಾಡಲ್ಲ ಅಂತ. ಇದು ಅವರ ಸ್ವಾಭಾವಿಕತೆ ತೋರಿಸುತ್ತದೆ. ಯಾಕಂದರೆ ಸರಳತೆ ಮತ್ತು ವಿನಯತೆ ನೋಡಬೇಕಾಗಿದ್ದರೆ ಅದು ಪುಲಕೇಶಿ ಅವರ ಹತ್ರ ನೋಡ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಮಾತಿನಲ್ಲಿ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ದೇಶಕ್ಕೆ ಕಳಿಸ್ತಾರೆ, ಅದಕ್ಕೋಸ್ಕರ ಅವರು ಎಲ್ಲರಿಗೂ ಬ್ಲಾಕ್ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಮೈನಾರಿಟಿ ಅಧ್ಯಕ್ಷರುಗಳು ಎಲ್ಲ ಸಭೆಗಳು ಮಾಡಿ ಇವತ್ತು ವಯನಾಡಲ್ಲಿ ಆಗಿರ್ತಕ್ಕಂಥ ಅನಾಹುತಕ್ಕೆ ಎಷ್ಟು ಗಾಡಿ ಕಳಿಸ್ಬೇಕು, ಏನು ಅಲ್ಲಿ ಏನೇನು ಕೊಡಬೇಕು ಅಂತ ಹೇಳಿ ನಮಗೆಲ್ಲ ಕಳಿಸಿ ಅಲ್ಲಿ ಹೋಗಿ ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ಸಮೀಕ್ಷೆ ಮಾಡಿ ಅಲ್ಲಿಗೆ ಇವತ್ತು ಬೇಕಾದಷ್ಟು ತಿಂಡಿ ತೀರ್ಥಗಳನ್ನು ಕೊಟ್ಟಿದ್ದಾರೆ. ಭಗವಂತನು ಯಾವತ್ತೂ ಕೂಡ ನಾವು ಕುಟುಂಬಕ್ಕೆ ಅವ್ರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮ ದೇಶವನ್ನು, ರಾಜ್ಯವನ್ನು, ನಮ್ಮ ಕಾನ್ಸ್ಟಿಟ್ಯೂನ್ಸಿಯನ್ನು ಉಳಿಸ್ತಕ್ಕಂಥ ವಿಚಾರ ಕೆಜೆ ಜಾರ್ಜ್ ಸಾಹೇಬರು ಮಾಡಲಿ ಅಂತಕ್ಕಂಥದ್ದನ್ನು ನಾನು ಇದು ಮಾಡ್ತೇನೆ. ನಾನು ಹುಟ್ಟುಹಬ್ಬ ಇವತ್ತು ಇರೋದು ನಿಜ. ವಯನಾಡಿಯಲ್ಲೆಲ್ಲ ಈ ದೇಶದಲ್ಲಿ ಉದ್ದಾಗಲಕ್ಕೂ ನಮ್ಮ ಪರಿಸ್ಥಿತಿ ಈಗಾಗಿದೆ, ನೀರಿನ ಮತ್ತು ಬೇರೆ ಇದರಿಂದ ತೊಂದರೆಗಳಾಗಿದೆ. ಅದಕ್ಕೋಸ್ಕರ ಎಲ್ಲ ಬಡ ಜನತೆಗೆ ಒಂದು ಸಹಾಯ ಮಾಡಿ ಅಂತೇಳಿ ನಾನು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳಲ್ಲ ಅಂತ ಹೇಳಿದಾಗ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು ಇವತ್ತು ಅವರ ಸಂತೋಷದಿಂದ ಇದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಕೂಡ ಅವ್ರಿಗೂ ಕೂಡ ವಂದನೆಯನ್ನು ತಿಳಿಸ್ತಾ ಇದ್ದಾರೆ.